ಏನ್ರಿ ಬ್ಯಾಟಿಂಗ್ ಆಡಿದ್ದು ಸ್ಮೃತಿ ಅಂಡ್ ಪ್ರತಿಕಾ. ಅವ್ರದ್ದು ನಂಬರ್ಸ್ ಕೂಡ ನಾನು ನೋಡ್ತಾ ಇದ್ದೆ. 2025 ಅಲ್ಲಿ ಅವರು 1557 ರನ್ ಹೊಡೆದಿದ್ದಾರೆ ಆಸ್ ಪೇರ್ ಒಂದೇ ವರ್ಷದಲ್ಲಿ. ಇದಕ್ಕಿಂತ ಜಾಸ್ತಿ ವುಮೆನ್ಸ್ ಕ್ರಿಕೆಟ್ ಜಗತ್ತಲ್ಲೇ ಯಾವುದೇ ಒಂದು ಜೋಡಿ ಇಷ್ಟೊಂದು ರನ್ ಮಾಡಿಲ್ಲ. ಓಕೆನಾ. ಮೆನ್ಸ್ ಕ್ರಿಕೆಟ್ ಏನಾರು ಹೇಳಿ ಸರ್ ಕತೆ ಅಂತ ಹೇಳಿದ್ರೆ, ಸಚಿನ್ ಸೌರವ್ 1998 ಅಲ್ಲಿ 1635 ರನ್ ಮಾಡಿದ್ರು. ಅಂದ್ರೆ ಇನ್ನೊಂದು 70 ರನ್ ಮಾಡ್ಬಿಟ್ರೆ ಸಚಿನ್ ಸೌರವ್ ರೆಕಾರ್ಡ್ನು ಬರೆದಾಕ್ಬಿಡ್ಬೋದು ಈ ಒಂದು ಜೋಡಿ. ಸ್ಮೃತಿ ಮಂದಾನ ಒಂಥರ ಟಚ್ ಅಲ್ಲಿ ಕಾಣ್ತಾ ಇದ್ರು. ಲಾಸ್ಟ್ 2 ಗೇಮ್ಸ್ ನಿಮ್ಗೆ ಜ್ಞಾಪಕ ಇದ್ರೆ 80, 88 ಆ ತರ ರನ್ಸ್ ಬಂದಿತ್ತು ಇವ್ರ ಬ್ಯಾಟಿಂದ. 80, 88 ಆದ್ಮೇಲೆ ಪ್ರಾಬಬ್ಲಿ ಸುಸ್ತಾಗಿ ಹೋಗ್ತಾ ಇದ್ರು, ಅವರೇ ವಿಕೆಟ್ ಬಿಸಾಕ್ಬಿಡ್ತಾ ಇದ್ರು. ಇವತ್ತು ಕೂಡ ನಿನ್ನೆ ಕೂಡ ನೀವು ಗೇಮ್ ಅಬ್ಸರ್ವ್ ಮಾಡಿದ್ರೆ ಅರೌಂಡ್ 80s ಇದ್ದಾಗ ಒಂದ್ ಸ್ವಲ್ಪ ಟಯರ್ಡ್ ಆಗಿ ಕಾಣಿಸ್ತಾ ಇದ್ರು, ಕ್ರಾಮ್ಸ್ ಬರೋಂಗ್ ಕಾಣ್ತಾ ಇತ್ತು. ಬಟ್ ಸಮವ್ ಮ್ಯಾನೇಜ್ ಮಾಡಿ ಆ 100 ರನ್ಸ್ ನ ಕಂಪ್ಲೀಟ್ ಮಾಡಿರೋದು. ಅವ್ರದ್ದೊಂದು ಯುನೀಕ್ ರೆಕಾರ್ಡ್ ಕೂಡ ನಾನು ನೋಡ್ತಾ ಇದ್ದೆ. ಇದು ಅವರ 3ನೇ ವರ್ಲ್ಡ್ ಕಪ್. 2017 ಅಲ್ಲಿ ಭಾರತದ ಪರವಾಗಿ ಫಸ್ಟ್ ಸೆಂಚುರಿಯನ್ ಯಾರು ವರ್ಲ್ಡ್ ಕಪ್ ಅಲ್ಲಿ ಅಂದ್ರೆ ಸ್ಮೃತಿ. 2022 ಅವರೇ, 2025 ಅಲ್ಲೂ ಅವರೇ. ಅವರು ಒಂದು ಆಪರ್ಚುನಿಟಿ ಕೊಟ್ಟರು, ಅದನ್ನ ಮಿಸ್ ಮಾಡಿದ್ರು ಸ್ಲಿಪ್ ಅಲ್ಲಿ. ನ್ಯೂಜಿಲೆಂಡ್ ಅವರು ಖಂಡಿತವಾಗ್ಲೂ ಅದಕ್ಕೆ ಪೆನಾಲ್ಟಿನ ಪೇ ಮಾಡಿದ್ದಾರೆ, ಟೂರ್ನಮೆಂಟ್ ಇಂದಾನೆ ಆಚೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಸ್ಮೃತಿ ಮಂದಾನ ಒಂದು ಅದ್ಭುತವಾದ ಇಯರ್ ಆಗ್ತಾ ಇದೆ. 2025 ಅಲ್ಲಿ ಅವರು 1000+ ರನ್ಸ್ ಮಾಡಿದ್ದಾರೆ, 5 ಶತಕ ಕೂಡ ಮಾಡ್ಬಿಟ್ಟಿದ್ದಾರೆ. ಅವರಿಂದ ಈ ತರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಪ್ರತಿಕಾ ರಾವಲ್ ಯಂಗ್ಸ್ಟರ್, ಮೊದಲನೇ ವರ್ಲ್ಡ್ ಕಪ್, ಕೇವಲ ಇದು 23ನೇ ಇನ್ನಿಂಗ್ಸ್ ಆಗಿತ್ತು ಅವ್ರದ್ದು. ಅವ್ರು ಏನ್ ಕಂಟ್ರೋಲ್ ಅಲ್ಲಿ ಇತ್ತು ಅವರ ಇನ್ನಿಂಗ್ಸ್ ನೀವು ಅಬ್ಸರ್ವ್ ಮಾಡಿ. ಒಂದೇ ಒಂದು ಅವಕಾಶ ಕೊಡ್ಲಿಲ್ಲ. ಅಟ್ಲೀಸ್ಟ್ ಸ್ಮೃತಿಗೆ ಒಂದು ಲೈಫ್ ಬಂತು ಅಂತ ಹೇಳಿದ್ರೆ, ಪ್ರತಿಕಾಗೆ ಲೈಫು ಇಲ್ಲ, ಏನೂ ಇಲ್ಲ. ಟೀಮ್ ಅನೌನ್ಸ್ ಆದಾಗ ಇಂಡಿಯಾದು ಈ ವರ್ಲ್ಡ್ ಕಪ್ಗೆ ಎಲ್ಲರೂ ಮಾತಾಡ್ತಾ ಇದ್ರು, ಸರ್ ಶಫಾಲಿ ವರ್ಮಾನ ಬಿಟ್ಬಿಟ್ಟು ಹೆಂಗ್ ಆಡ್ಸಿದ್ರು ಸರ್ ಪ್ರತಿಕಾ ರಾವಲ್ನ ಅಂತ ಕೇಳಿದ್ರೆ, ನೋಡಿ ಅವ್ರ ನಂಬರ್ಸು ODIs ಅಲ್ಲಿ ಅವ್ರು ಬಂದಾಗಿಂದ 23ನೇ ಇನ್ನಿಂಗ್ಸು 1000 ರನ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಇಡೀ ಜಗತ್ತಲ್ಲೇ ಆಸ್ಟ್ರೇಲಿಯನ್ ಒಬ್ರು ರೀಲರ್ ಅಂತ ಇದ್ದಾರೆ, ಅವರು ಫಾಸ್ಟೆಸ್ಟ್ ಟು 1000 ರನ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು 23 ಇನ್ನಿಂಗ್ಸ್. ಸೊ ಇಡೀ ಜಗತ್ತಲ್ಲಿ ಜಾಯಿಂಟ್ ಫಾಸ್ಟೆಸ್ಟ್ ಇವರು 1000 ರನ್ಸ್ ನ ಅಚೀವ್ ಮಾಡೋದು ODI ಕ್ರಿಕೆಟ್ ಅಂತ ಬಂದಾಗ. ಅವರ 122 ರನ್ ಗೋಲ್ಡ್ ಅಂತ ಹೇಳಿದ್ರೆ